ರಾಮ ಮಂದಿರಕ್ಕೆ ಹೋಗುವಾಗ ಇವುಗಳನ್ನು ತೆಗೆದುಕೊಂಡು ಹೋಗಲೇಬೇಕು. ರಾಮಲಲ್ಲಾರು ಈಗಾಗಲೇ ಅಯೋಧ್ಯೆಗೆ ಆಗಮಿಸಿದ್ದಾರೆ. ಭಗವಾನ್ ರಾಮನಿಗಾಗಿ ನಿರ್ಮಿಸಲಾದ ಹೊಸ ಭವ್ಯವಾದ ಮತ್ತು ದೈವಿಕ ದೇವಾಲಯದಲ್ಲಿ ಭಕ್ತರ ಸಾಗರವೇ ಹರಿದು ಬರುತ್ತಿದೆ. ರಾಮ ಮಂದಿರದಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ನಂತರ ಇಡೀ ದೇಶವೇ ಸಂತೋಷವನ್ನು ಅನುಭವಿಸಿತು. ಇಂದಿನಿಂದ ಅಂದರೆ ಜನವರಿ 23ರ ಮಂಗಳವಾರದಿಂದ ಭಕ್ತರಿಗೆ ಅಯೋಧ್ಯೆ ರಾಮ ಮಂದಿರದ ಬಾಗಿಲು ತೆರೆದಿತ್ತು. ಅಂತಹ ಪರಿಸ್ಥಿತಿಯಲ್ಲಿ ನೀವು ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮನ ದರ್ಶನವನ್ನು ಪಡೆಯಲು ಬಯಸಿದರೆ ಯಾವ ಸಮಯದಲ್ಲಿ ನೀವು ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿ ನೀಡಬೇಕು? 1. ಯಾವ ಸಮಯದಲ್ಲಿ ನೀವು ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿ ನೀಡಬೇಕು? ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಅವರು ಸೋಮವಾರದ ದಿನ ರಾಮ ಮಂದಿರವು ಜನವರಿ 23ರಿಂದ ಸಾರ್ವಜನಿಕರಿಗೆ ಶಾಶ್ವತವಾಗಿ ತೆರೆದಿರುತ್ತದೆ ಎಂದು ತಿಳಿಸಿದ್ದಾರೆ. ಟ್ರಸ್ಟ್ನ ವೆಬ್ಸೈಟ್ ಮೂಲಕ ಭಕ್ತರು ರಾಮ ಮಂದಿರದಲ್ಲಿ ಯಾವ ಸಮಯದಲ್ಲಿ ಯಾವೆಲ್ಲ ಪೂಜೆಗಳು ನಡೆಯಲಿವೆ, ಪೂಜೆಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳನ್ನು ನೀಡಲಾಗಿದೆ ಎಂದು ಹೇಳಿದ್ದಾರೆ. ರಾಮ ಮಂದಿರದಲ್ಲಿ ರಾಮನಿಗೆ ಮೊದಲ ಪೂಜೆಯನ್ನು ಬೆಳಗ್ಗೆ 7:00 ರಿಂದ ಬೆಳಗ್ಗೆ 11:30 ರವರೆಗೆ ನಡೆಸಲಾಗುವುದು. 2. ರಾಮಲಲ್ಲಾ ಆರತಿ ಸಮಯ. ದೇವಸ್ಥಾನದಲ್ಲಿ ಜಾಗರಣೆ ಮತ್ತು ಶೃಂಗಾರ ಆರತಿಯ ಸಮಯವು ಬೆಳಗ್ಗೆ 6:00 ಇರುತ್ತದೆ. ರಾಮ ಭಕ್ತರು ರಾಮಲಲ್ಲಾ ಆರತಿಯಲ್ಲಿ ಪಾಲ್ಗೊಳ್ಳಲು ಒಂದು ದಿನ ಮುಂಚಿತವಾಗಿ ಭೇಟಿಯನ್ನು ಬುಕ್ ಮಾಡಿಕೊಳ್ಳಬೇಕು. ಮಧ್ಯಾಹ್ನ 12 ಗಂಟೆಗೆ ರಾಮನಿಗೆ ಭೋಗ ಆರತಿಯು ನಡೆಯಲಿದೆ. ಸಂಜೆ 7:30 ಸುಮಾರಿಗೆ ಸಂಜೆ ಆರತಿಯು ನಡೆಯಲಿದ್ದು, ಈ ಸಂಜೆ ಆರತಿಯ ಬುಕಿಂಗ್ ಅನ್ನು ಹಗಲಿನಲ್ಲಿ ಮಾಡಬಹುದಾಗಿದೆ. ಒಂದೇ ಬಾರಿಗೆ ಕೇವಲ 30 ಮಂದಿ ಭಕ್ತರು ಮಾತ್ರ ಆರತಿಯನ್ನು ತೆಗೆದುಕೊಳ್ಳಬಹುದು. ಈ ಕಾರಣಕ್ಕಾಗಿ ಆರತಿಗೂ ಕೂಡ ಮುಂಗಡ ಬುಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. 3. ಅಡ್ ಇಲ್ಲದೆ ಪ್ರವೇಶವನ್ನು ಅನುಮತಿಸಲಾಗುವುದಿಲ್ಲ. ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಪ್ರಕಾರ ರಾಮ ಮಂದಿರಕ್ಕೆ ಭೇಟಿ ನೀಡುವ ಮತ್ತು ಆರತಿಯಲ್ಲಿ ಭಾಗವಹಿಸುವ ಭಕ್ತರು ಪಾಸ್ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಗುರುತಿನ ಚೀಟಿ ಇಲ್ಲದೆ ಭಕ್ತರಿಗೆ ದೇವಸ್ಥಾನ ಪ್ರವೇಶಿಸಲು ಅವಕಾಶವಿರುವುದಿಲ್ಲ. ಭಕ್ತರು ತಮ್ಮ ಆಧಾರ್ ಕಾರ್ಡ್ ಅನ್ನು ತಮ್ಮೊಂದಿಗೆ ಕೊಂಡೊಯ್ಯಬೇಕು. ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಲು ಗುರುತಿನ ಚೀಟಿ, ಭಕ್ತರು ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಚಾಲನಾ ಪರವಾನಗಿ ಮತ್ತು ಪಾಸ್ಪೋರ್ಟ್ನಂತಹ ಯಾವುದೇ ದಾಖಲೆಗಳನ್ನು ತಮ್ಮೊಂದಿಗೆ ತೆಗೆದುಕೊಂಡು ಹೋಗುವುದು ಕಡ್ಡಾಯ. ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೊಮ್ಮೆ ಹೋಗಿ ಬನ್ನಿ. ನೀವು ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿ ನೀಡುವ ಮೂಲಕ ರಾಮನ ದರ್ಶನವನ್ನು ಪಡೆದುಕೊಳ್ಳಬೇಕೆಂದು ಬಯಸಿದರೆ ಈ ಮೇಲಿನ ನಿಯಮಗಳನ್ನು ಪಾಲಿಸುವುದು ಕಡ್ಡಾಯವಾಗಿರುತ್ತದೆ. ಈ ಮೇಲೆ ಸೂಚಿಸಲಾದ ವಸ್ತುಗಳನ್ನು ತೆಗೆದುಕೊಂಡು ಹೋಗದಿದ್ದರೂ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಏಕೆಂದರೆ ಮುಂದಿನ ವಿಡಿಯೋವನ್ನು ಮಾಡಲು ನಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ. ನನ್ನ ಚಾನೆಲ್ ಚಂದಾದಾರರಾಗಿ ನಾವು ನಿಮಗಾಗಿ ಹೊಸ ಸಲಹೆಗಳನ್ನು ತರುತ್ತೇವೆ.